ಯಜ್ಞ ಯಾಗಾದಿಗಳಂ ಬಂಧಿಸಿ ಸುರ ನಾರಿಯರಂ ಪರಿಪರಿಹಿಂದ ಬಾಧಿಸಿ ಮದೋನ್ಮತ್ತರಾಗಿ ಮೆರೆಯುತ್ತಿರುವ ಅಹೋದೇವ. ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ಬಂದರೋ ಬರಬಹುದು. ಬರಲಿ. ಆದ ಕಾರಣ ಆ ದುಷ್ಟ ರಕ್ಕಸರಂ ಹತ ಮಾಡಿ ಭಕ್ತರಂ ರಕ್ಷಣೆ ಮಾಡುವುದು ಬಿಟ್ಟು ನೀನೇ ಈ ರೀತಿ ಶೇಷಜಯನಾಗಿ ಲಕ್ಷ್ಮಿ ಆನಂದ ಪರವಶನಾದರೆ ಭಕ್ತರ ಗತಿಯೇನು ಸ್ಥಿತಿ ಪಾಲನೆ ಲಕ್ಷ್ಮೀರಮಣನೆ ಹೇಳಿದನು ಕೇಳಿ ಪರಮಾತ್ಮ ಚೆನ್ನಾಗಿ ಹೇಳು. ಹೌದೇನು ಪರಮಾತ್ಮ? ಬಿಡು ಆಲೋಚನಾ. ಕಾಲಚಕ್ರವು ಸದಾ ಚಾಲನೆಯಲ್ಲೇ ಇರುತ್ತದೆ. ಹೌದೇನು ಪರಮಾತ್ಮ? ಆದರೆ ಈಗ ಲೋಕವತಿಯ ಮದಂದರಿಗೆ ಅರನವರ ಬಲದಿಂದ ಅತಿ ಗರ್ವ ಬಂದಿರುವುದು. ಪನ್ನಕ ಶಯನ, ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕ್ರೂರರನ್ನು ಹತ ಮಾಡಿಸುವೆ. ಇಲ್ಲಕ್ಕೆ ಇವರಂತೆ ದೇಶ ಸಾಧಿಸಿ ಬಂದವರ ಅಧೋಗತಿಯೇನು ನೀನೇನು ಹರಿಯದವನು ಹೇಗೆ? ಮುನಿವರ್ಯ, ಜಗತ್ಕರ್ತ, ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟು ದೈವಿ ಸಂಪೂತರಾದ ನಮ್ಮ ಕರ್ತವ್ಯ. ವಿರಂಚಿನಂದನ, ಜಲಜಾಕ್ಷಣೆ, ಆ ರಕ್ಕಸರನ್ನು ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ ಹೇಳುವನೆ ಕೇಳು.
ತಿಳಿಸುತ್ತೆ. ಸ್ವಾಮಿ ನಾರದರೆ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದುದ್ಧಾರ ಮಾಡಿರೆಂದು ಈ ಜಗನ್ಮೇನಿಗೆ ನೀವಾದರೂ ಹೇಳಮ್ಮ ಜನನಿ ಈ ಲೋಕ ಭಾವನೆ. ನೀನೇ ಪಾಡಿಯಾದ ನಾರದ, ಅಮ್ಮ ಲೋಕಮಾತೆ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಎಂದು ಈ ಚಿನ್ಮಯನಿಗೆ ಹೇಳುವುದು. ಶಾರದ ತನೆಯ ಬಿಡಿಸುವನು ನಿನ್ನ ನಿಮ್ಮ ಇಷ್ಟದಂತೆ ಆಗಲಿ ಅಮ್ಮಯ್ಯ. ಕಾಂತ, ಅಂದರೆ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಎಂದು ನಾರದರು ಹೇಳಿದರು. ಹ, ನೀನಾದರೂ ತಿಳಿದು ನೋಡು ಕಾಂತ, ಮಹಾಗುಣವಂತ. ಆಕೆ ನಾರಿಮಣಿ ಎನ್ನ ಮೋಹದ ಅರಗಿಣಿ ಪ್ರಿಯ, ಕ್ಷಣ ಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವೆ. ಲೋಕ ಕಂಟಕರಾದ ರೋಗವತಿ ದುಷ್ಟವನ್ನು ಶಿಕ್ಷಿಸಿ ನಮ್ಮ ಭಕ್ತರನ್ನು ಕಾಪಾಡುವೆ. ನಾರದ, ಪರಮಾತ್ಮ, ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಳರನ್ನು ಹತ ಮಾಡಿರುವೆ. ನಾರದ, ನೋಡುತ್ತಿರು ಎನ್ನ ಲೀಲಾ ವಿನೋದ. ದೇವಾ ದೀನ ಬಂದವ, ನಾರದರೆ, ನಾನು ಹೋಗಿ ಬರುವನು ಅಪ್ಪನೆಯಂ ದೇಪಾಲಿಸು ಪನ್ನಕ ಶಯನ ಪರಮ ಪಾವನ. ಸಂತೋಷದಿಂದ ಹೋಗುವ ಬ್ರಹ್ಮಾನಂದನ, ಇನ್ನೊಮ್ಮೆ ವೈಕುಂಠಕ್ಕೆ ಬಂದ ಕಾಲಕ್ಕೆ ಆ ರಕ್ಕಸರನ್ನು ಯಮಲೋಕಕ್ಕೆ ಸೇರಿಸುವೆ. ಭಕ್ತರ ಉದ್ಧಾರ ಮಾಡಿವೆ. ವಿರಂಚಿತನಯ ಜಲಜಾಕ್ಷಣೆ, ನೆನಪಿರಲಿ ಈ ನುಡಿಯ. ಶರಣೋ ನಾರಾಯಣ ಲಕ್ಷ್ಮೇ ರಮಣ ತೋರೋ ಕುರುಗೋಡು ಬಸವರಾಜೇವರು ಕೃಷ್ಣನ ಪಾತ್ರ ಮಾಡಿದಂತೆ ಬೆಂಗಳೂರು ನಗರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ವೈರಿಗಳಿಲ್ಲದವಳು ಪಾಲಕರ ಗಂಟೆಗಳ ಪಳೆಗಳ ಕಿತ್ತುವೆ. ಬಾಪರಿ ಅಣ್ಣಪ್ಪ ಬಾಕ್ಲಿಗೆ ಅಷ್ಟುಕುಲ ಪರ್ವತಗಳು ಸಕ್ಷಣದಲ್ಲಿ ಎಲ್ಲ ಕಾಲದಲ್ಲಿ ಸೂರ್ಯನ ಪ್ರಕಾಶ ಮಾಡಿದ್ದು ಬಣ್ಣವತಿ ಕರೆಸಿದ್ದು ಆದಿಶೇಷನ ಪಡಿ ಮಂಡಲಕ್ಕೆ ಮಣ್ಣು ಮುಖಿ ಕಂಡಿತು. ಆದ ಕಾರಣ ಇಂಥ ಮಹಾಪರಾಕ್ರಮದ ಆ ಭಂಡರಾದ ಅವರ ಎಣ್ಣೆ ಎದುರು ನಿಲ್ಲುವರ ಅಳಿದ ಇದೇನು ವೈಕುಂಠ ಲೋಕವೋ? ಈ ಲೋಕದ ಅರಸು ಇಟ್ಟು ಎಂಬತ್ತನೆಯ ಸಣ್ಣ ಸಣ್ಣ ಬಣ್ಣಿಗಳಾದ ಲಕ್ಷ್ಮಿಯಂತಿಗೆ ಅಟ್ಟಾಸು ಮೆರೆಯುತ್ತ ಸಣ್ಣ ಸತ್ತು ನಡೆದಲ್ಲಿ ಪಾಪ ಪಾಪರೇ ಬಳಿರ ಹಾಲಲ್ಲ ಸಂಪತ್ತಿ ಹೇಳಿದ ಬಳಿರ ಹಾಲಲ್ಲ ಭಸ್ಮಸೂರ ಭೂಗಸೂರ ಇನ್ನು ಅನೇಕ ವೀರಗಳಿಂದ ಆತ ವೈದ್ಯರು ಗಳಿಸಿಕೊಂಡರೆ ಬಳಿರ ಹಾಲಲ್ಲ ಈ ವೈಕುಂಠ ಸುಟ್ಟು ಬಸವ ಮಳೆ ಈ ಶಕ್ತಿ ಸೂದನ ಮಹಾರಾಜನಿಗೆ ಸರಿ ಸಾಮಾನ್ಯದಿಲ್ಲ ಎಂಬುವಂತೆ ಈ ಲೋಕದೊಳ ಯಾರು ಸರಿ ಸಾಮಾನ್ಯ ಜೈ ಬೇರೆ ಓಡಿಸಿ ಪ್ರಸದನ ಈ ಕ್ಷಣ ವೀರರ ಪ್ರಖ್ಯಾತನಾದ ಅಣ್ಣ ನಮ್ಮ ಭೀಕರ ಕೋಪ ವೇಷಕ್ಕೆ ಸುರಲೋಕದ ದಿಗ್ವಿಜಯರ ದಿಕ್ಪ್ರಾಂತರಾಗ ದಿಕ್ಪಟ್ಟು ಬರುವುದರು ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮವನ್ನು ತೋರಿಸಿದವು. ಅವರು ನಮ್ಮ ಸರ್ವನಾಶನ ಮಾಡಿದವು. ನಮಗೆ ಕೆಟ್ಟ ಮಾತುಗಳನ್ನು ಆಡಿರುವ ಆ ಜ್ಯೇಷ್ಠರನ್ನು ನಷ್ಟಜೀವ ಮಾಡಿದವು. ಬಾಪುರಿ ಅಟ್ಟಾಸದಿಂದ ಮೆರುಗುತ್ತಿದ್ದ ಅಮರಮಾಧಿಕಾರಗಳನ್ನು ನಮ್ಮ ಈ ಭುವನ ಬ್ರಹ್ಮಾಂಡಕ್ಕೆ ಅಟ್ಟಾಸದಿಂದ ಮೆರೆತಿರುವರು. ನಮ್ಮ ಈ ಭುವನ ಬ್ರಹ್ಮಾಂಡ
ಬ್ರಹ್ಮಾಂಡಕ್ಕೆ ನಮ್ಮ ಪರಾಕ್ರಮಗಳೇ ಇಲ್ಲ. ನಮ್ಮ ಭುಜ ಬಲಕ್ಕೆ ಸರಿ ಸಾಟಿ ಇಲ್ಲಿವರೆಗೆ ನಾನು ಕಾಣಲಿಲ್ಲ. ಇನ್ನ ಮೇಲೆ ಬ್ರಹ್ಮ ನಂಬವನ ನಮ್ಮ ಅರಮನೆಯಲ್ಲಿ ದ್ವಾರ ಪಾಲಕನಾಗರಲಿ ದೇವಾಲಯಗಳು ಪ್ರತಿದಿರುವ ತಪ್ಪದ ನಮ್ಮನ್ನು ಪೂಜಿಸಲಿ. ದೇವೇಂದ್ರನೆಂಬ ಹದವ ನಮ್ಮ ಲೋಹಾವತಿ ಕಾವಲಗಾರನಾಗಿರಲಿ. ಆಹೋ ಅಗ್ರಜ ಸಂರಕ್ಷಕನಾದ ಭ್ರಷ್ಟ ವಿಷ್ಣನ ಮುರಿದು ಊಟ ಭೇದನವಾದ ಲೋಹಾವತಿಯ ಅರಮನೆಗಳು ಸೇರಿಸಿ ಜೀವನ ಪರ್ಯಾಂತರ ನರಳಿ ನರಳಿ ಸಾಯುವಂತ ಮಾಡಿ ಈ ವೈಕುಂಠಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವ ದೇವತಾಜ್ಞವನ್ನು ನಮ್ಮ ಆಜ್ಞೆಯಿಂದ ನಡೆಸವನ ತತ್ ಕಾರಣ ತಡ ಮಾಡದ ವೈಕುಂಠಕ್ಕೆ ಹೋಗುವ ನಡಿ ಅಣ್ಣ. ನಾವು ಸಂತೋಷದಿಂದ ಕಾಲ ಕಳೆಯುವಾಗ ಯಾರ ಭಯಂಕರವಾದ ಘೋರ ಧ್ವನಿ ಕೇಳಿ ಬರುವುದಲ್ಲ. ಆ ಧ್ವನಿ ನಮ್ಮನ್ನೇನು ಮಾಡುವುದು ಸುಂದರಿ? ಆ ಭಯಂಕರವಾದ ಧ್ವನಿಯನ್ನು ಕೇಳಿದರೆ ನನ್ನ ಹೃದಯದಲ್ಲಿ ಬುಗಿಲೆಂದು ಭಯ ಹೋಗುತ್ತೆ ಕಾಂತ. ಸ್ವಲ್ಪ ಶಾಂತಳಾಗು ಸುಂದರಿ. ಮಾರಾ ಸುಂದರ ಕೇಳೋ ಘೋರ ಚೆನ್ನಾಗಿ ಹೇಳು. ಗುಡಿ ಗುಡಿಸುತ್ತ ಬರುವ ಧ್ವನಿಯನ್ನು ಕೇಳಿದರೆ ರಾಕ್ಷರ ಧ್ವನಿಯಂತೆ ಕೇಳುತ್ತಾ ಬರು ಕಾಂತ. ಸ್ವಲ್ಪ ಶಾಂತ. ಅವರು ನಮ್ಮ ಹತ್ತಿರಕ್ಕೆ ಬಂದದ್ದೇ ಕಾಣುತ್ತೆ. ಇದಕ್ಕೆ ನಾನೇನು ಗತಿ ಮಾಡಬೇಕು ರಮಣ? ಸಂಭವನ ಬರ ಆಕೆ ಎನ್ನ ಮೋಹದ ರಾಣಿ, ಮುತ್ತಿನ ಅರಗಿಣಿ. ಯಾರೋ ಘೋರೋತ್ವನಿ ಮಾಡಿದರು, ನಮ್ಮನ್ನೇನು ಮಾಡಲಾರರು. ನೀನು ಭಯಪಡಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು ಸುಂದರಿ. ನಾನು ಹೋಗಿ ಆ ದುಷ್ಟರನ್ನು ಸಂಹರಿಸಿ ಬರುತ್ತೇನೆ. ನೀನು ಈ ಮಣಿ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣೆ. ಹಿರಿನಳ್ಳಿ ಗದ್ದೇರ್ ಮಲ್ಲಣ್ಣ ಇವರು ಪ್ರಸಿದ್ಧನ ಪಾತ್ರ ಮಾಡಿದ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಸಾಗರದಾಳ ಹುತ್ತು ಬಯಸಿದ ಲಕ್ಷ್ಮಿಯನ್ನು ಕೂಡಿಕೊಂಡ ಆದಿಶೇಷನಂ ಶಯನಂ ಮಾಡಿಕೊಂಡು ವೈಕುಂಠ ಪದವಿದೊಳು ಬೆರೆಯುವುದಕ್ಕೆ ಬಿಟ್ಟಿತು. ಮಾಡಿದಾಗಲ್ಲ ನಿನಗೆ ತಕ್ಕ ಶಿಕ್ಷೆ ಕೊಡಬೇಕಾಗಿತ್ತು. ಅದರಲ್ಲಿ ನೀನು ತಕ್ಕುತನವನ್ನು ಮಾಡಿ ಇಲ್ಲವರೆಗೆ ಹೊಳಿದೆಯಾ? ಈಗ ನನ್ನ ಕೈಯಲ್ಲಿ ಜೀವದಿಂದ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಕೊಲ್ಲ ನೋಡಿದ
ಮೂರ್ಖನೇ ಮೂರ್ಖನೇ ಸುಲಕ್ಷಣವಾದ ಲಕ್ಷ್ಮಿಯ ನಡನೆ ಲೋಲಾಟವ ಮದು ಮೂರ್ಖನೇ ನೀನು ನನಗೆ ನಿನ್ನ ಕಾರಣ ಹುಟ್ಟಿರುವುದು ಏ ಅಧಮ ಯಾತಕ್ಕೆಂದರೆ ಅದು ಯಾತಕ್ಕೆ ಮೂರ್ಖ ಓ ಕೈಯಲ್ಲಿ ಸಂಹಾರ ಮಾಡಿದೆ ನಿನಗೆ ಜೀವದಾನ ಮಾಡುವೆ ಎಲ್ಲ ಈ ನಾರಾಯಣ ಅಲ್ಲ ಈ ಮೂರ್ಖ ನಡಿಯಲಾರದು ಎನ್ನ ಮುಂದೆ ನಿನ್ನಗೆ ಪ್ರಾಣ ಅಡ್ಡ ಬಿದ್ದಿ ಹಿಡಿಯನ ಚರಣ ಅಲ್ಲ ಈ ದುಷ್ಟ ರಕ್ಕಸ ಎಲ್ಲ ಈ ಮೋಸಗಾರನೇ ಕಟ್ಟ ನುಡಿಯೆಂಬುದು ತಟ್ಟನೆಯನ್ನ ಕೈಯಲ್ಲಿ ಹಜಿತಾಗ ಬೆಳೆದೆ ಮಾತನಾಡಿದರೆ ನೀನು ಏನು ಮಾತನಾಡಿದರೆ ಮೂರ್ಖ ಅದಂದನಾದ ಹಿರಣ್ಯಕಶಪ್ಪನನ್ನು ಮೊದಲು ತಿಳಿದಂತೆ ಇನ್ನೊಂದು ತಿಳಿ ಹಣ್ಣು ಮುಕ್ಕಿಸಿ ಬಿಡುವನೆ ನೋಡು ಅದಮ್ಮ ಮಾಡುವ ನಿನಗೆ ನಿರ್ನಾಮ ಓಲಿರ್ಯ ಎಲ್ಲ ಈ ನಾರಾಯಣ ನೀನು ಮೂರ್ಖ ಹಿಂದಕ್ಕೆ ಮೂರಡಿ ಭೂದಾನ ನಮ್ಮಡಿ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ ವೀರಾದ ವೀರನಾದ ಹಿರಣ್ಯಕಶಪ್ಪನನ್ನು ನರಸಿಂಹ ಅವತಾರದಿಂದ ಸಂಹಾರ ಮಾಡಿದೆ ಚಂಡ ವಿಕ್ರಮನಾದ ಸೋಮಗಾಸುರ ಮಮ್ಮತ್ ಸ್ವರೂಪಂ ತಾಳಿಕೊಳ್ಳಿದೆ ಸೂರ್ಯನಿಗೆ ಮೋಹಿನಿಯಾಗಿ ಏ ಅದಮ್ಮ ಮೂರ್ಖ ಅದಮ್ಮ ನೀನು ದಾರುಗಳ ಸಂಗ್ರಹ ಮಾಡಿವೆ ನೀನು ದಾರುಗಳ ನಿಜವಾಗಿ ದಾರುಗಳ ಸಂಗ್ರಹ ಮಾಡಿವೆ ನಾರಾಯಣ ಯಾರ ಹೇಳಿದ ಗುಣ ನಡೆಯಲಾರದು ಎನ್ನ ಮುಂದೆ ಪ್ರಾಣ ಕೇಳು ಈ ದಿನ ನನ್ನ ಕೈಯಲ್ಲಿ ಜೀವದಿಂದ ಉಳಿದುಕೊಳ್ಳು ಭಕ್ತನಾದ ಬಲಿ ಚಕ್ರವರ್ತಿಯನ್ನೇ ಪಾತಾಳಕ್ಕೆ ತುಳಿದೆ ಅವನ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲಂ ಕಾದೆ. ಎಲೈ ಮೂರ್ಖರೇ, ಹಿರಣ್ಯಕಶಪ, ನರಕಾಸೂರ, ಭಸ್ಮಾಸೂರ, ಸೋಮಕಸೂರ ಮೊದಲಾದ ಸೊಕ್ಕಿದ ರಕ್ಕಸರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರನೆತ್ತಿ ನಿರ್ನಾಮ ಮಾಡಿದೆ. ದೇವತೆಗಳಂ ಸಂರಕ್ಷಣೆ ಮಾಡಿದೆ. ದುಷ್ಟರಾದ ನಿಮ್ಮಂತ ಧನುಜರಂ ಒಕ್ಕಲಿಕ್ಕಿದೆ ಚಕ್ರಧರನೆಂದೇ ಮೆರೆದೆ. ಇಂಥ ರಾಕ್ಷಂತಕನ ಮುಂದೆ ಹಕ್ಕುಲತೆಯ ಮಾತುಗಳ ಮಾಡಿ ಸಾಯಬೇಡಿರಿ, ಅತಿ ಜಾಗೃತಿ ನಿಂತಕ್ಕೆ ನಿಲ್ಲಿದೆ. ಕೂವನಾದ ನಾರಾಯಣ ನೋಡು
ಯಾರಾದ್ರೂ ಮಧ್ಯ ಮಾರ್ಗದಲ್ಲಿ ಕಳೆದ್ರೆ ಮೂರ್ಖ. ಇಲ್ಲವೇ ನಮ್ಮ ಹೆಸರಿನಿಲ್ಲದ ಮರವಾದ ಜಾಗೃತಿ ಅದಮ್ಮ ಮಾಡುವ ಸಂಗ್ರಮ ಅತಿ ಜಾಗೃತಿಯಿಂದ ಕಳೆದರೆ ಮೂರ್ಖರೇ. ಅದೇ ಪ್ರಕಾರವಾಗಿ ಅದು ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತನಾಗಲ್ಲ. ಎಲ್ಲ ಸಾರಥಿ, ಈ ಗರ್ವಿಷ್ಠರಾದ ರಕ್ಕಸದಮರಿಗೆ ಯಾವತ್ತು ಜೀವಿಗಳಿಂದ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವಂ ಕೊಟ್ಟಿರುವರು. ಆದ ಕಾರಣ ಈ ಸಮಯದ ಈ ಮೂರ್ಖರಂ ನಿಗ್ರಹಿಸಲು ಎನ್ನಿಂದಾಗದು. ಎಲ್ಲ ಸಾರಥಿ, ಭೂಪತಿ ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆ ಮಾಡಿ ಈ ಮೂರ್ಖರ ಹುಂಡೆಗಳನ್ನು ಚೆಂಡಾಡದಿದ್ದರೆ ರಾಕ್ಷಂತಕರ ಬಯಸುವ ಅದಕ್ಕೆ. ಎಲ್ಲ ಸಾರಥಿ, ದೇವ ನಾನು ಮಾಯವಾಗುವುದು ಅತಿ ಜಾಗ್ರತೆ. ವಿಶ್ರಾಂತಿಯಾಗ ದೇವ. ಎಂತ ಕಾಲುವಿನ ತಪ್ಪಿಗೆ ತಡೆಯಲಾರದ ಸಿಕ್ಕಿದ ಗಡಿಗಳು ಮಾಯವಾಗಿ ಹೋಗಿ ಬಂದರು. ಹೌದು ದೇವ. ಹತಮನಾದ ಈ ಶಕ್ತಿ ಸುಧರ ಪರಾಕ್ರಮಕ್ಕೆ ಅಪ್ಪಲ ಆಳಿನ ಠಂಟಳೆಯನ್ನು ಜಯಬೇರಿ ಹೊಡಿಸದೆ ಅದು ಜಾಗೃತಿ. ನಿಮ್ಮ ವಿಶ್ರಾಂತಿಯಾಗಲಿ ಭೂಪತಿ. ವಾಸಾರಥಿ, ನನ್ನ ಪ್ರಾಣಕಾಂತನ ಅಂತಃಪುರದಲ್ಲಿ ಇರು ಎಂದು ಹೇಳಿ ಎತ್ತಲೋ ಮಾಯವಾಗಿ ಓಡಿ ಯಮ್ಮ ಹೋಗಿಲ್ಲ. ಕಾಣುತ್ತೆ ಸಿಕ್ಕೋಗಿ ಅನ್ನತ್ ಬರದೇ ಕಾಲ ಮೇಲೆ ಇವಾಗ. ನಾನು ಭಯದಿಂದ ದಾರಿ ಕಾಣದಾಡಿ ಏನು ಮಾಡಲಿ ಸಾರಥಿ, ಮುಂದೇನು ನನ್ನ ಸಂಗತಿ? ಮಕ್ಕಂಡವ್ರು ಕೇಳ್ಬೇಕು, ನಮ್ಮ ಮಂಗನೇ ಕುಂದಿರ್ತಾರ ಅವ್ರು. ನೋಡಿದ್ಯಾ ಇಂದು ರಾಯನ ಗಂಡಗಲಗಳ ಗಂಡನಾದ ಅಗ್ರಜ ತಮ್ಮನದ ಪುಸಗಣ ಇಲ್ಲಿ ರಾಜೇಂದ್ರಿ ಆಗಿರ್ಬೋದು. ಇರುವುದು ತಮ್ಮ. ಅಹೋ ಅಗ್ರಜ, ಅಹೋ ತಮ್ಮ. ನಮ್ಮ ಆರ್ಭಟಕ್ಕೆ ಕರೆಯಲಾರದೆ ಮಾನವಾಗಿ ನೋಡಿ ಬಂದರು. ಆದ ಕಾರಣ ಈ ಲಕ್ಷ್ಮಿಯನ್ನು ನಮ್ಮ ಪಟ್ಟಣಕ್ಕೆ ಜಡಮುಡಿಯ ಬೆಳೆದು ಹೇಳ್ತಾರೆ. ಅದಕ್ಕೆ ಹೋಗು ನಡಿ ಅಣ್ಣ. ಈ ಲಕ್ಷ್ಮಿಯನ್ನು ತಮ್ಮ ಪುಸಗಣ हे स्वागत सुते श्री सौभाग्य रहते ಇನ್ಮೇಲೆ ಈ ದೊಡ್ಡ ಪರಾಕ್ರಮದ ಸೌರನ್ನು ತನು ನಾನೇ ನಿನಗೆ ಸರಿ ಹಾಕುತ್ತದೆ. ಹೇ ಸುಂದರಿ, ನಿನ್ನ ಕಟ್ಟಡ ಬಾಬಾ ಹೇಳಿದೆ ನಿನ್ನ ಅತ್ತ ನೆಚ್ಚಿನ ಪ್ರಿಯ ಸುಂದರನ ಬಂದಿರುವನು ಎನ್ನಲ್ಲಿಗೆ ಬಂದು ಕರ್ತನಿಂದ ಒಂದು ಮಾತನಾಡು. ನಿನ್ನ ಭಯ ಬಿಡು. ಇನ್ನು ಮೇಲೆ ನೀನಾಗುವ ನನಗೆ ಸತಿ, ನಾನಾಗುವ ಪ್ರಯತ್ನದಲ್ಲಿ. ಹೇ ಸುಂದರಿ, ಬಾಪ ಬಾಪರ ಒಂಟಿಯಾಗಿ ಸಿಕ್ಕಿರುವ ನಿನ್ನಂತ ಸುಂದರ ನಾರುಮಣಿಯನ್ನು ಮನವೊಲಿಸುವಯಲೇ ಎಲ್ಲಿ ಬಿಟ್ಟು ಅವನ ಸಂಪತ್ತಿ. ಸುಂದರಿ, ಇನ್ನು ಮೇಲೆ ಮರ್ತು ಬಿಡ ಆ ವಿಷ್ಣು ಮೇಲೆ ಭ್ರಾಂತೆ. ನಾನೇ ನಿನಗೆ ಸರಿ ಹಾಕಿದ್ದೇನೆ. ಸಿಂಹಾಸನಕ್ಕೆ ಸಾಮ್ರಾಜ್ಯದ ನಂತರ ನೀನು ಹೇಗೆ ಬೇಕಾದರೂ ಬೇಡು. ಈ ಕ್ಷಣದೊಳಗಿಂದ ಮನದ ಆಶೆ ಈಡೇರಿಸಿ ನಿನ್ನ ಆನಂದ ಪಡಿಸುವೆ. ಹಾಗೆ ಸುಂದರಿ, ನಿಮಗೆ ಬೇಕಾದ ಕಾಮತೆಯನ್ನು ಕಲ್ಪವೃಕ್ಷ ಐಲವತ ಸಿದ್ಧಾಮಣಿಯನ್ನು ತೆಗೆದುಕೊಂಡು ಬರಲೇ. ಇಲ್ಲವೇ ರಂಭ, ಊರ್ವಶಿ, ಮೇನಕ, ತಿಲೋತ್ತಮ ಸುವರ್ಣಾದಿ ಮಣಿಯರನ್ನು ನಿನ್ನ ಸಾತ್ವಿಗೆ ನಿಲ್ಲಿಸಲೇ.
ರಾಸನ ಬಿಟ್ಟು ನಮ್ಮ ಆತ್ಮದಿಂದ ಪೊರಬಿಟ್ಟು ಸರಸದಿಂದ ತನ್ನೊಳ ಸುಖದ ಆನಂದಗಳ ನಾಟಿ ನಿನಗೆ ಮನ ಆನಂದ ಆಗವಂತ ಮಾಡಿ ರತಿ ವಿಲಾಸಗಳ ಕೂಡಿ ಏನು ಪ್ರಯತ್ನ ಮಾಡಿ ಇಲ್ಲಿ ಮಾಯ ಕಾರಣ ಸತಿ ಬಿಟ್ಟು ಭ್ರಾಂತಿ ನಿನ್ನ ಅಮೂಲ್ಯವಾದ ಪ್ರೀತಿಯನ್ನು ದಿಟ್ಟ ನಮ್ಮ ಅಣ್ಣನ ಶಕ್ತಿ ಸೋದರನ ಮೇಲೆ ಇಡು ಆಡಿ ಅಣ್ಣಗಳೇರ ನೀವು ದಾರು ಏತಕ್ಕಾಗಿ ಎಳೆದುಕೊಂಡು ಹೋಗುವರಿ ನ್ಯಾಯವೇನೋ ಅಣ್ಣಗಳಿರ ನನ್ನ ಬಯಸುವುದು ಸತಿಯ ನನ್ನನೇನೋ ನೀನು ಬಯಸುವುದು ನೀವು ಬಯಸುವುದು ವರಸತಿಳೆಂದರೆ ಇದು ಈ ರೀತಿಯಾಗಿ ಮಾತನಾಡುವುದು ನ್ಯಾಯವಲ್ಲ. ಸುಮ್ಮನೆ ಎನ್ನ ಸೆರೆಯನ್ನು ಬಿಡ ಅಣ್ಣ ರಾಜಾಗ್ರಿ ಗಣ್ಯ. ಏನೇ ಚತುರ್ಮತಿ ನೀನು ಎಂತ ತಾಡಿಗತ್ತೆ ಗಂಡ ತಡೆಯಲಾರದೆ ಕಣ್ಣಿಗೆ ಕಾಣದಿದ್ದ ಮಾಯವಾಗಿ ಹೋದವನು ಬರುವುದು ಸ್ವಲ್ಪ ತಾಳು. ಅಂಥ ಪಂಡನ ಕೂಡ ನೀನೇನು ಸುಖ ಪಡೆವಿ ನನ್ನ ಗಂಡನ ಪರಾಕ್ರಮವನ್ನು ನೀನೇನು ಬಲ್ಲೆ. ಆದ ಕಾರಣ ನಮ್ಮ ಅಣ್ಣನೇ ನಿನ್ನ ಪ್ರೀತಿಯನ್ನು ಪ್ರೀತಿಸಿದರೆ ನಿನ್ನ ತನ್ನ ಮಹಾರಾಣಿ ಅಂತ ಸಂತೋಷದಿಂದ ನಿನ್ನ ಪರಿಗ್ರಹಿಸುವನು. ಹಾಗೆ ಸುಂದರಿ ತತ್ಪ್ರಯುಕ್ತ ಸುಮ್ಮನೆ ನಮ್ಮ ಇಂಥ ಬಂದರೆ ಸರಿಯಾಗಿ ಇಲ್ಲವಾಗಿ ತಂದರೆ ಇಲ್ಲವಾಗಿ ನಾರಿ ವೈದಾರಿ ಮೊದಲಗ ನಾರಿ ಇಲ್ಲೋ ಗಂಡ ದೂರ ನಿಂತು ಮಾತನಾಡು. ಹತ್ತಿರಕ್ಕೆ ಬಂದರೆ ನೀನು ಉಳಿಯುವುದಿಲ್ಲ. ಇಲ್ಲೋ ಗಂಡ ನನ್ನ ಗಂಡನ ಪರಾಕ್ರಮವನ್ನು ನೀನೇನು ಬಲ್ಲೆ. ಹಾಗೆ ಲಕ್ಷ್ಮಿಯೇ ಪಂಚವಾನನಿಗೆ ಸರಿ ಎತ್ತಿದರೆ ಅವಳಿಗೆ ನಾನೇ ಅಧ್ಯಕ್ಷನಾಗುವೆ. ಬಂಡರೆ ಇಲ್ಲೋ ಮೂರ್ಖರೇ, ನನ್ನನ್ನು ಈ ರೀತಿ ಗೋಳಾಡಿಸಿದರೆ ನಿಮಗೆ ದೋಷ ಬರುವುದು. ಏತಕ್ಕೆ ಬಿಟ್ಟು ಹೋಗುವುದಿಲ್ಲ? ನನ್ನ ಗಂಡನನ್ನು ಕೇಳಿಕೊಳ್ಳಿರಿ. ಇಲ್ಲೋ ಮೂರ್ಖರೇ, ಇಲ್ಲೋ ಬಂಡರೆ, ಏನಿವರು ಕೇಳಿರಿ. ಕೃಷ್ಣನಾದ ಮೂರ್ಖನೇ, ದಕ್ಷಿಣೆಯನ್ನು ಪ್ರತಿ ಮಾತನಾಡಿದೆ ಎದುರು ಪಡೆದೆ. ಮಾತಿಗೆ ಅನುಸಾರವಾಗಿ ನಮ್ಮ ಆಗ್ರಹದ
ಕೈ ಹಿಡಿದು ಸುಖವನ್ನು ಪಡು. ಇಂದಿನವರ ಆಸೆ ಇದೇ ಇರುವುದು ನಮ್ಮೆಲ್ಲರ ಅಪೇಕ್ಷೆ. ಆಹೇ ಉಚ್ಚ ಮುಂದೆ ನುಡಿ ನುಡಿಗೆ ಕಡು ನುಡಿಗಳು ಬಿಡುವುದು ಹಾಡುವುದಂತಲೇ ಇಲ್ಲದ ಕೋಪ ವ್ಯಕ್ತಿಸಬೇಡ. ಆಹೇ ಸುಂದರಿ ಸುಖವಾಗಿ ಬಾಳಬೇಕು ಹಚ್ಚಿ ಇರ್ತದೆ ಈ ಕಲೆ ಕಟ್ಟಿನ ಶಕ್ತಿ ಸುಮಾರು ಮಾಡಬಹುದು. ಇಲ್ಲವಾಯ್ತು ಕರೆಂಟಿಲ್ಲದ ಈ ಕಟಕದಂತ ನೆನ್ನಂಶದ ಮರಗಳನ್ನು ಬಿಡುವೆ ಸುಂದರಿ ಕಟ್ಟಿಯಲಾರಿ ಬದಲಕ್ಕಾರಿ ಎಲ್ಲೋ ಮೂರ್ಖರೇ, ಎಲ್ಲೋ ಕುಲ್ಲರೇ, ಹೇಳಿದನು ಕೇಳು. ಸುಂದರಿ ನಿನ್ನ ರೂಪ ಲಾವಣ್ಯಕ್ಕೆ ನಮ್ಮ ಕಡಿಗಳ ದುರಿಗನಾದ ನಮ್ಮ ಅಣ್ಣನ ನಿನ್ನ ಮೇಲೆ ಒಯ್ಯಾರಿ ಎಂದರೆ ನಿನ್ನನ್ನು ತಯಾರ ಮಾಡಿಬಿಡುವೆನು. ಕಂಡು ಚಂದ್ರನ ಅಂದಗೆಟ್ಟು ಎಂದಿಗೆ ಸರಿಯಾಗಿ ಇಲ್ಲವೆಂದು ಬಹುಳ ಅಮಾವಾಸ ದಿನವಾದ ಯಾರಿಗೆ ಕಣ್ಣಿಗೆ ಕಾಣದಂತ ಸಮಾಜವಾಗಿರುವುದನ್ನು ಬರುವನು ಸ್ವಲ್ಪ ತಾಳು. ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಬಾಡವಾಗಿದ್ದು ಬೋಡಿನ ಕಂಡು ಸಿಂಹವನ್ನು ಸೇರಿತು. ಹಾಗೆ ಸುಂದರಿ ಬಳಿಗೆ ನಿನ್ನ ಜಡೆ ಮುದಿಯನ್ನು ಕಂಡು ಸರ್ಪವು ತಗ್ಗಿದು ಕ್ಷೀರ ಸಾಗರನ ಕೋರಿ ದಿಟ್ಟಾದ ದಿಟ್ಟ ನಮ್ಮ ಅಣ್ಣನ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟಣ ಕೈದ ಮರೆತು ಬಿಟ್ಟ. ಆದ ಕಾರಣಕ್ಕಿಂತ ದೃಢ ಮನಸ್ಸಿನಿಂದ ನಂಬಿದ ನಮ್ಮ ಅಣ್ಣನ ಕರುಣೆಯಿಂದ ನೋಡು, ಒಂದು ಪ್ರೀತಿಯಿಂದ ಮಾತನಾಡಿಸು. ನಿನ್ನ ರೂಪಕ್ಕೆ ಸರಿಯಾಗಿರುವುದು ಇಲ್ಲೇ ಹೇಳ ಪ್ರಭುಲೇ, ನೀನು ಯಾತಕ್ಕೆ ಎಂಬುದನ್ನು ನೀನು ಮಾತನಾಡುತ್ತಾ ಇಲ್ಲೇ ಸೂರ್ಯಚಂದ್ರ ಪ್ರಕಾಶಕ್ಕಿಂತಲೂ ಅಧಿಕವಾಗಿರುವುದು ಕೇಳಿದೆಯ ಲಕ್ಷ್ಮಿ ಎಂಬ ನಾರಿ ಬೇಗನೆ ನಮ್ಮ ಅಣ್ಣನ ಹಾಗೆ ಇಷ್ಟು ಸತಿ ನೀನಂತ ಅಹಂಕಾರಗಿತ್ತಿ ಬಂಡ ಬಂಡ ಬಿಟ್ಟಳೆ ಚೆನ್ನಾಗಿ ಬೌಡು. ನೋಡಿದ ಚೆನ್ನಾಗಿ ಮಾಡೋದು ಸುಂದರಿ
ಬಂದರೆ ನಿಮ್ಮಂತ ರಾಕ್ಷಸರಿಗೆ ಒಳ್ಳೆ ಮನಸ್ಸು ಹೇಗೆ ಬರುವುದು? ಎಂದು ಹಾಳಾಗಿ ಹೋಗುವಿರಿ ಮಾತನ್ನು ಹೇಳ್ತೀರಿ. ತರವೇನು ಮೂರ್ಖರೇ ತರವೇನು ಮೂರ್ಖರೇ ನಿಮಗೆ ತರವೇನು ಮೂರ್ಖರೇ ಹೆಣ್ಣನ್ನು ಸೋದರಿ ಎಂದು ಬಯಸಬೇಕು. ಪರರ ಹೆಣ್ಣನ್ನು ಮುಟ್ಟಬಾರದು. ಏನು ಬರುವುದು? ಮಣ್ಣನೆ ನಿಮ್ಮಲ್ಲಿ ಏನು ಹೇಳಿದರೂ ಪ್ರಯೋಜನ ಇಲ್ಲ. ಮಾತನ್ನು ಹೇಳಿದರೆ ನ್ಯಾಯವಲ್ಲವೋ ನಿಮಗೆ ತಿಳಿದು ನೀನೋಡುಲ್ಲ ತರವೇನು ಅನ್ನಾರೆ ನಿಮಗೆ ತರವೇನು ಕೆಲವು ಮೂರ್ಖರೇ ಸರಸ್ವತಿಯನ್ನು ಈ ರೀತಿ ಬಯಸುವುದು ನ್ಯಾಯವಲ್ಲ. ಸುಮ್ಮನೆಯನ್ನು ಸರಿಯನ್ನು ಬಿಡು ಮೂರ್ಖ ಮಾಡಬೇಡಿ ಎನ್ನುವುದು ಆಹೋ ಅಗ್ರಜ, ಆಹೋ ತಮ್ಮನದ ಪ್ರಸದಳ, ಈ ಭ್ರಷ್ಟ ಲಕ್ಷ್ಮಿಗೆ ನುಡಿದೆ ಅಂತ ಹೇಳಿದ್ಯಾ? ಮೂರ್ಖರೇ ಈ ಕಣ್ಣ ಗಾತೆಗಳ ಮೇಲೆ ತಟ್ಟನ ಒಂದು ಪಟ್ಟವನ್ನು ನಿಟ್ಟಿಟ್ಟು ಬಿಡಲೇ. ಆ ಹೇ ಮೂರ್ಖರೇ, ಕೆಲವು ಮೂರ್ಖನೇ ನಿಮ್ಮ ಪತಿಯ ಸುದ್ದಿಯನ್ನು ಮುಂದೆ ತಿದ್ದಿ ನೀನು ಜಮ್ಮವನ್ನು ಕೊಚ್ಚಕೊಳ್ಳಬೇಡ. ನಿನ್ನ ಗಂಡನ ಮಧುರಷ್ಟನ್ನು ನಮ್ಮ ಆರ್ಭಟಕ್ಕೆ ತಡೆಯಲಾರದೆ ಮಾಯವಾಗಿ ಮಾಡುವುದನು. ಆದ ಕಾರಣ ನೀನು ನಮ್ಮ ನಗರಕ್ಕೆ ಬಾ ರೂಪವತಿ. ಹಾಗೆ ಸುಂದರಿ ಕೆಲವು ಬಂಡನೆ ಬಂದು ಬಿಟ್ಟಳೆ. ಸುಂದರಿ ಕಾಣದವನಾಗಿ ಸುಂದರಿ ಸುಂದರಿ ಎಂದು ಮಾತನಾಡಿವೆ. ಬಂದರೆ ನಿನ್ನ ಸುಂದರಿ ಅನ್ನುವುದಲ್ಲ ಸುಂದರಿ. ನನ್ನ ಸುಂದರ ಇರುವನು ನೀನು ಸುಂದರಿ ಎನ್ನಬೇಡ. ಸುಂದರಿ ಕೆಲವು ಮೂರ್ಖನೇ ತ್ರಿಲೋಕದ ತಲೆ ಕೆಳಗಾಗು ಮಾಡುವಂತ ಈ ಶಕ್ತಿ ಸುಲಭದ ಮಹಾರಾಜನಿಗೆ ಗಂಡ ಯಾಲಕ್ಕೆ ಹೋದ ಜಮ ನೀನ್ ಯಾವ ನಮಗೆ ಲೆಕ್ಕ? ಇನ್ನು ಮಾಡಿದರೆ ಊರ ನಿಂತು ಮಾತಾಡ ಸುಂದರಿ ಸುಂದರಿ ಬಂಡನೆ ಕನ್ನಡದ ಸಂಹಾರಕ್ಕೆ ಬಂದರೆ ಈ ಕಟ್ಟನ್ನು ಜನ ಬಿಡುವೆ. ಮಾತು ರೀತಿ ತಪ್ಪಿ ಬೇಸರಾಗಿ ಒಂದಿಗಳನ್ನು ನಿಟ್ಟಿಸಿದರೆ ಹೇಳಿ ಕೆಲವು ಬಂಡ ಬೆಳಗಿನ ಜಾವ ಬಾಸಿದ ರೈತ ಗಳಿಸುವ ಸುಂದರಿ ಸೂರ್ಯನ ಕಿರಣಗಳ ಮನವರಿಗೂ ಬೆಚ್ಚಿ ಸೂರತಕ ಪಡಬೇಡಿ.
ಇಷ್ಟ ತಕ ಉರಿದಿರಲ್ಲ, ಈಗ ಹಾಳಾಗಿ ಹೋಗುತ್ತೀರಿ. ಶಾಪ ಇಡಿ ಕೊಡುವೆವಾ ವಿಷ್ಣು ವಿಷ್ಣು ನಿಮ್ಮ ವಂಶದ ಹಾಳಾಗಿ ಹೋಗಲಿ. ನಿಮ್ಮ ಬಲ ಕಡಿಮೆಯಾಗಲಿ. ನನ್ನ ಶಾಪ ನಿಮಗೆ ತಟ್ಟಲಿ. ನಿನ್ನ ಸಲ್ಲವನೆಯನ್ನು ಮುಂದೆ ಮೂರ್ಖನೇ, ನನ್ನನ್ನು ಈ ರೀತಿ ಗೋಳಾಡಿಸುವುದಕ್ಕೆ ನ್ಯಾಯವೇನೋ ಪ್ರಶ್ನ? ಅಣ್ಣಯ್ಯ, ನಮ್ಮ ವಂಶ ಹಾಳಾಗಲಂತ ಮಗಳಿಯಾ ಕಣ್ಣಿಗೆ ಪದರಬಹುದೇ ನಿಮ್ಮ ಜನ ಬಿಡುದು ಹಿಡಿದು ಹೊಡೆದರೆ ನಮ್ಮ ರಾಷ್ಟ್ರೀಯ ಕುಲಕ್ಕೆ ಕೀರ್ತಿ ಬರಲು ಮುಂದೆ ಹತ್ತಣದು. ದುರ್ಮಾರ್ಗಗಳೇ, ದುರ್ಮಾರ್ಗನೇ, ನಮ್ಮ ಸೌದಿಗೆ ಅರಿತು ಬಂದಿರುವಂತ ಮಗಳಿಯಾ ಮೂರ್ಖ, ಬಲ್ಲಿದ ನಾತು ನನಗೆ ಒಪ್ಪಿಸಿ ಓಡಬಹುದೇ ಅದಕ್ಕೆ ಸ್ವಲ್ಪ ಕಾಲ ಈ ಕಲ್ಯಾಣ ಗುಡಿಗಳಿಗೆ ಸೇರಿದ್ಯಾ ಕೇಳಲಾಗಿದೆ. ಅವಳ ಮಾತಿಗೆ ಮರ್ಯಾದೆ ಕೊಡದೆ ನಮ್ಮ ನಗರಕ್ಕೆ ಒಳಗೆ ಎಳೆದರುವಂತ ತಮ್ಮ ಇಳಿಯ ಇದೆ ಹೇಳವನ ಕೇಳವೊಂದು ಆ ವಿಷ್ಣು ನಮ್ಮರಿ ನಮ್ಮ ಅಣ್ಣನ ಗಂಡನಂದರೆ ನಿನಗೆ ತಯಾರಿಯನ್ನ ಬೇಡ, ನಿನ್ನ ತಯಾರಿ ಮಾಡಿಬಿಡುವೆನು. ಈ ಮಾತನ್ನು ನೀನು ಮೀರಿ ಏನೇ ನಾರಿ ಹೇಳವನ್ನ ಕೇಳ ಒಂದು ಸಾರಿ ಆ ವಿಷ್ಣುನ ಮರಿ ನಮ್ಮ ಅಣ್ಣನ ಗಂಡನಂದರೆ ನಿನಗೆ ಸರಿಯಲ್ಲೇ ಈ ಮಾತನ್ನು ನೀನು ಮೀರಿ ನಡೆದರೆ ನಿನ್ನ ಗೋಳಾಟ ಕೇಳಲು ಈ ಸಭಾ ಜನರೆಲ್ಲ ಸೇರಿ ನಿನ್ನ ಸೀರಿನ ಸೆಳೆಯುತ್ತಿರೆ ನಿನಗೆ ಹೋಗುವುದು ನಿನಗೆ ಮಾನಹಾರಿ. ಈಗ ನಮ್ಮ ಕೈಯಿಂದ ನಿನ್ನ ಸರಿಯನ್ನು ಬಿಡಿದವರು ಮಹಾಸುಂದರಿ, ಹಾಗೆ ಸುಂದರಿ ಬಯಸಿದಂತೆ ನಮ್ಮ ಆತ್ಮದ ನಿನ್ನನ್ನು ಬಯಸಿದವನು ಇದೇ ಸುಂದರಿ. ಎಲ್ಲಿ ಪಂಕಜನೆ ಮಂತ್ರಗಾತ್ರಿ ಬಿತ್ತವದಕ್ಕೆ ಗೊತ್ತಾದ ಕಾರ್ತಿಗಳ ಉತ್ತಮವಾದ ಬಲಕ್ಕೆ ಬೀಜವನ್ನು ಬಿತ್ತಿದರೆ ಭೈರವತ್ತರದ ಬೆಳಗಂಟ ಚಿತ್ತದ ರೂಪಿತರ ಅಂತರವನ್ನು ಸೇರಿ ಉತ್ತಮವಾದ ಮಗನನ್ನು ನೀನು ಎತ್ತುಕೊಂಡು ನೀನು ಮುದ್ದಾಡಬದ್ದವಾರೆ ನಳನಾಮುಖಿ ನಮ್ಮ ಅಣ್ಣನಿಗೆ ಆಗಬಾರ ಶೇಷ ಶಯನ ನಾರಾಯಣ
ನೋಡಲಾರೆ ನಿನ್ನ ಮೇಲೆ ಮನ ಕರೆಯಿತು ಆದ ಕಾರಣ ನಮ್ಮ ಹೆಡೆಯನ್ನು ಬಿಟ್ಟಿಡುವನು. ಆಹೋ ತಮ್ಮ ಪ್ರಸನ್ನ, ಆಹೋ ಅಗ್ರಜ, ಈ ಒಳಿತ ಮಂದಿಗಳನ್ನು ಸರಿಯಾಗಿ ಬಿಟ್ಟು ಬಿಡು. ನಿನ್ನಷ್ಟೊಂದು ಆಗಲಾರದು. ನಾವು ನಮ್ಮ ಕುಲ ವೈರ ಇಷ್ಟು ಎಲ್ಲಿ ಅಡಗಿದನು ಹಲ್ಲಿಗೆ ಹೋಗಿ ತೀರು ನಡೆಸಿಕೊಳ್ಳುವ ನಡಿ ಅಡಗ. ಆಹೋ ಎಲೆ ನಾರಿ ನಮ್ಮ ಅಣ್ಣನ ಆಜ್ಞೆನಾಯಿತು. ಇನ್ನು ನಿನ್ನ ಅರಮಂದಿರಕ್ಕೆ ಹೋಗಬಹುದು. ಓಡಿ ಇನ್ನ ಯಾತಕ್ಕೆ ತಡ, ಇಲ್ಲಿ ರಥವನ್ನು ತಂದು ನಿಲ್ಲಿಸು. ಅವನಿಗಿರುವಲ್ಲಿಗೆ ಜಾಗ್ರತೆಯಿಂದ ರಥವನ್ನು ನೀಡಬದ್ಧರಾದ ಸಾರದೆ ನಿಮ್ಮ ಹೆಸರಂತಾಗಲ್ಲ ಸುದರ್ಶನ್ ರೆಡಿ ಮಾಡು, ಸುದರ್ಶನ್ ರೆಡಿ ಮಾಡು, ಸುದರ್ಶನ್ ರೆಡಿ ಮಾಡು. ಕಾಂತಿ, ನನ್ನ ಕವಿ ಹೇಳಿ, ನೀನು ಈ ರೀತಿ ಕಾಣದಂತೆ ಹೋಗುವುದು ನ್ಯಾಯವೇನು? ಸುದರ್ಶನ್ ರೆಡಿ ಮಾಡ್ರಪ್ಪ. ಮಗನೇ ಹೇಳಿ ಬನ್ನಿ ಕೇಳು. ಆ ದುಷ್ಟ ದಾನವರ ಕೂಡ ಯುದ್ಧವನ್ನು ಮಾಡಿ ಜಯಿಸಬೇಕೆಂದರೆ ಅವರಿಗೆ ಯಾವತ್ತು ಜೀವಿಗಳ ಒಡನೆ ಕದನ ಮಾಡಿದರು ಮರಣ ಬಾರದಂತೆ ಆ ಪರಶುವನ್ನು ವರವನ್ನು ಕೊಟ್ಟಿರುವರು. ಆದ ಕಾರಣ ಅದರ ಮನವನ್ನು ಅರಿತು ನಾನು ಕಾಣದಂತೆ ಮಾಯವಾದೆನು ರಮಣಿ. ಆದರೆ ನಾನು ಮುಂದೆ ಅವರನ್ನು ಸಂಹರಿಸುವುದಕ್ಕೆ ಯೋಚನಾ ಮಗ್ನನಾಗಿರುವುದು ಮೋಹನಾಗಿ. ಇಂಥ ಸಮಯದಲ್ಲಿ ನೀನು ಅವಸರ ಪಡುವುದು ಸರಿಯಲ್ಲ ರಮಣಿ. ಕಾಣುವರಗ ನಿಭವೇನೆ ಎಲ್ಲ ಭಾರತಿ. ಎನ್ನ ಆಯುಧವಾದ ಸುದರ್ಶನನ್ನು ಅತಿ ಜಾಗೃತಿಯಿಂದ ಬರೆಯೋಳು ಸರತಿ. ಹೋಗು ನೀ ಜಾಗೃತಿ. ನಮ್ಮ ಹೆಸರಂತಾಗಿರುವುದೇ ಸುದರ್ಶನ. ಸರಿ, ಈಗ ಹೇಳಿದಂತವರು ಅರ್ಜೆಂಟಾಗಿ ವೇದಿಕೆ ಬರಬೇಕು. ಒಟ್ಟಿನ ಅಧ್ಯಕ್ಷರು ಮಲಪುರ ವೇದಿಕೆ ಬರಬೇಕು. ಅರ್ಜೆಂಟಾಗಿ ವೇದಿಕೆ ಬರಬೇಕು. ಟೈಮ್ ಮಾಡ್ಬಿಡ್ರಣ್ಣ, ಟೈಮ್ ಆಗ್ತಿದ್ದು ಕತೆ ಮುಗಿದಲ್ಲ ದೊಡ್ಡದು. ಕೆಜಿ ಪಂಪ ತಂಡ ಅರ್ಜೆಂಟ್ ಬರ್ಬೇಕು ವೇದಿಕೆಗೆ. ಆಲ್ದಳ್ಳಿ ದೇವಪ್ಪ ಅರ್ಜೆಂಟ್ ಬರ್ಬೇಕಣ್ಣ. ಆಲ್ದಳ್ಳಿ ದೇವಪ್ಪ, ಸುದರ್ಶನ, ಕರ್ಕೊಂಬರಿ ಆಗ್ರ ಬಾಣದ ಬೆಂಕಿ ಹಾಕ್ರ. ಬುಳ್ಳ ತಪ್ಪಡೆ ಬುಳ್ಳ ಬರೀ ಟೈಮ್ ಮಾಡ್ಬಾರ್ದು. ಕತೆ ಟೈಮ್ ಆಗೈತೆ ನೋಡ್ರಾಗ್ಲೆ.
KM ಬೊಂಬಾವತಿ ರೈತ ಮುಖಂಡರು ಅರ್ಜುನ್ ಬರ್ಬೇಕು ಮತ್ತು ಆಂಜನೇಯ ರೂಪಪ್ಪ. ಬರ್ಲಾ ಬರ್ಲಪ್ಪ ಬರ್ಲಾ. ದಯವಿಟ್ಟು ಗಾಳಿ ಮುಂದೆ ಯಾರು ಬರ್ತಾರೋ ಮಾತಾಡ್ತಾರೆ ಒಬ್ಬರೇ ಮಾತ್ರ ಈ ವಡ್ಡಿನ ಗ್ರಾಮದ ರೈತ ಬಾಂಧವರು ಮತ್ತು ಅಕ್ಕರಿಗೂ ಶಿಕ್ಷಣ ಪಾತ್ರ ಮಾಡತಕ್ಕಂಥ ಬಾಲಕರಿಗೂ ನನ್ನ ಧನ್ಯವಾದಗಳು. ಕೊಮರಪ್ಪನವರು ಈ ನಾಟಕ ಸಂಘಕ್ಕೆ ಮುನ್ನೂರ ಒಳ್ಳೆ ಸಾಧನೆ ಬಂದ ಭಗವಂತರ ಬರ್ತಾವ ಗುಡಿಗೆಂದು ಗಡರವಸದಿಂದ ಬಂದಂತಹ ದೊರೆಯನ್ನು ದಾರಂದು ಕೇಳಿದ ದೇವ ಸುಮ್ಮನೆ ಕುತ್ಕೊಳ್ಳಪ್ಪ ದಾಸರ ಸಂಜೀವ. ದೇವಾ ಸಾಗರಗಳ ಹುಟ್ಟೇರಿದವು ಗಿರಿಶಿಖರಗಳೆಲ್ಲ ದೇವ ನಾವು ದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಸಾವಿತ್ರಿಗೆ ಸತ್ಯವಾನ್ನ ಚಿಂತೆ, ದ್ರೌಪದಿಗೆ ಪಾಂಡವರ ಚಿಂತೆ, ಅಕ್ಕಾಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ,
ಸಾರಥಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಕಾಲಿನ ಅವತಾರ